ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಟೊಮೊಟೊ ಫೇಶಿಯಲ್. ಇಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ಆಗೋವಂಥದ್ದು. ನಮ್ಮ ಒಂದು ಫೇಸ್ನ ನಾವು ಇನ್ನು ಗ್ರ್ಯಾಂಡ್ ಲುಕ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬಹುದು, ಮತ್ತು 5 ನಿಮಿಷಕ್ಕೆ ಟೊಮೊಟೊ ಫೇಶಿಯಲಿಂದ ಆರಾಮಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬಹುದು. ಯಾವ ರೀತಿ ಮಾಡ್ಕೋತಿದ್ದೀನಿ ಬನ್ನಿ ತೋರಿಸ್ತೀನಿ. ಮತ್ತು ನಾವು ಯಾವ ರೀತಿ ಸಿಂಪಲ್ ಮನೆ ಒಳಗೆ ಇರುವಂಥ ಸಾಮಗ್ರಿಗಳಿಂದಲೇ ನಮ್ಮ ಒಂದು ಫೇಸ್ನ ಯಾವ ರೀತಿ ಗ್ಲೋ ಆಗಿ ಕಾಣಿಸ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಷಯದಲ್ಲಿ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಟೊಮೊಟೊ ಫೇಶಿಯಲ್, ಇದೊಂದು ಟೊಮೊಟೊಯಿಂದ ನಮ್ಮ ಒಂದು ಸ್ಕಿನ್ನ ಇದೇ ಥರ ಮಾಡ್ಕೋಬೋದು. ಥರ ಕೆಂಪುಗೆ ಸುಂದರವಾಗಿ ಕಾಣೋ ಥರ ನೀವು ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇದೊಂದನ್ನು ಟ್ರೈ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಯಾವ ರೀತಿ ಯೂಸ್ ಮಾಡಬೇಕು ಫೇಸ್ಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ಟೊಮೊಟೊ ಫೇಶಿಯಲಲ್ಲಿ ತುಂಬಾ ಪ್ರಮುಖವಾದ ಗುಣಗಳು, ಟೊಮೊಟೊದಲ್ಲಿ ಅಂತ ವಿಟಮಿನ್ ಸಿ ಇರ್ಬೋದು, ಎಲ್ಲನೂ ನಮ್ಮ ಫೇಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮ್ಮ ಒಂದು ಫೇಸು ಗ್ಲೋಯಿಂಗ್ ಆಗಿ ಕಾಣೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೀವು ಖಂಡಿತ ಇದೊಂದು ಫೇಶಿಯಲ್ನ ಟ್ರೈ ಮಾಡಿದ್ರೆ ನಿಮಗೆ ಅನಿಸುತ್ತೆ ವಾವ್ ಅಂತ. ಸೊ ಖಂಡಿತ ಇದೊಂದು ಫೇಶಿಯಲ್ನ ಟ್ರೈ ಮಾಡಿ. ಇಟ್ಸ್ ವೆರಿ ಈಸಿ ಫೇಶಿಯಲ್ ಅಂತ ಹೇಳ್ಬೋದು. ಯಾವುದೇ ರೀತಿ ರಿಸ್ಕ್ ಇಲ್ಲ. 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದೊಂದು ಫೇಶಿಯಲ್. ಖಂಡಿತ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇದನ್ನು ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನನ್ನ ಫೇಸ್ಗೆ ಅಪ್ಲೈ ಮಾಡಿ ಇದನ್ನು ರಿಸಲ್ಟನ್ನ ಕ್ವಿಕ್ಕಾಗಿ ಹೇಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಇವಾಗಲೇ ತೋರಿಸ್ತೀನಿ. ಖಂಡಿತ ನೀವು ಕೂಡ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊರಗಡೆ ಹೊರಡ್ಬೇಕಾದ್ರೆ ಜಾಸ್ತಿ ಟೈಮ್ ಇರಲ್ಲ ಅಲ್ವಾ? ಸೊ ಇದನ್ನು ಮಾಡೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಫೇಶಿಯಲ್ಗೆ ಹೋಗಬೇಕು, ನಾವು ಬ್ಯೂಟಿ ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸ್ಕೋಬೇಕು ಅನ್ನೋರಿಗೆ ಆರಾಮಾಗಿ ಇದೊಂದು ಫೇಶಿಯಲಿಂದಲೇ ಬ್ಯೂಟಿ ಪಾರ್ಲರ್ ಫೇಶಿಯಲ್ ಸಿಗುತ್ತೆ. ಸೊ ಖಂಡಿತ ಯಾವ ರೀತಿ ಮಾಡೋದು ಬನ್ನಿ ತೋರಿಸ್ತೀನಿ. ಸೊ ನೋಡೋದ್ರಲ್ಲ, ಇವಾಗ ಆರಾಮಾಗಿ ಈಗ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಮತ್ತು ಅರಿಶಿಣದ ಪುಡಿನ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಮಾಡೋ ಹಾಗಿಲ್ಲ. ಫಸ್ಟು ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಬೇಕು. ನಾವು ಯಾವುದೇ ಫೇಶಿಯಲ್ ಮಾಡಿದ್ರೂ ಕೂಡ ಅದಕ್ಕೆ ಮುಂಚೆ ನಾವು ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಲೇಬೇಕು. ಸೊ ಇದು ನಮಗೆ ಇಸ್ ದ ಬೆಸ್ಟ್ ಕಾಮನ್ ಸೆನ್ಸ್ ಅಲ್ವಾ? ಸೊ ಬನ್ನಿ, ಈಗ ತಣ್ಣೀರಲ್ಲಿ ನಾನು ಒಂದು ಸ್ವಲ್ಪ ಫೇಸ್ನ ವಾಶ್ ಮಾಡ್ಕೊಬರ್ತೀನಿ. ನೆಕ್ಸ್ಟ್ ಇದನ್ನು ಡೈರೆಕ್ಟ್ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಸೊ ಗೈಸ್ ನೋಡಿದ್ರಲ್ಲ, ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಬಂದಿದ್ದೀನಿ. ಈಗ ಡೈರೆಕ್ಟ್ ಸ್ಕಿನ್ಗೆ ನಾನು ಇದೇನು ರೆಡಿ ಮಾಡ್ಕೊಂಡಿದ್ದೀನಿ ಫೇಶಿಯಲ್, ಅದನ್ನು ನಾನೀಗ ಅಪ್ಲೈ ಮಾಡ್ತೀನಿ. ಫೇಸ್ಗೆ ನೀಟಾಗಿ ಈ ಥರ ಸ್ಕ್ರಬ್ಬರ್ ಥರ ಹಿಡ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಹೌದು, ಇವೆರಡರಿಂದಲೇ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಇಸ್ ಅ ಬೆಸ್ಟ್ ಅಂತ ಹೇಳ್ಬೋದು. ಆರಾಮಾಗಿ ನಮ್ಮ ಸ್ಕಿನ್ನ ನಾವು ಗ್ಲೋ ಮಾಡ್ಕೋಬೋದು. ಇಸ್ ಅ ಇನ್ಸ್ಟೆಂಟ್ ಗ್ಲೋಯಿಂಗ್ ಸಿಗುತ್ತೆ ಅಂತೆಲ್ಲ ಹೇಳ್ತೀನಿ ನಾನಿವತ್ತು. ನೋಡ್ತಾ ಇದ್ದೀರಲ್ವಾ, ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಫೇಸ್ಗೆ. ಕೂದಲಂತೂ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗ್ತಿತ್ತು, ಹಾಗಾಗಿ ನಾನು ಹೇರ್ನ ಕಟ್ತಾ ಇದ್ದೀನಿ ನೀಟಾಗಿ ಮೇಲಕ್ಕೆ. ನೀವು ಅಷ್ಟೇ ಕೂದಲನ್ನ ಬಿಡೋದಕ್ಕೆ ಹೋಗ್ಬಿಡಿ, ಮೇಲೆ ಒಂದು ತುರ್ಬಾಕ್ಬಿಡಿ, ಸರಿಯಾಗುತ್ತೆ. ನೋಡ್ತಿದ್ದೀರಲ್ವಾ, ನೀಟಾಗಿ ಒಂದು 5ರಿಂದ 8 ನಿಮಿಷಗಳ ಕಾಲ ಫೇಸ್ಗೆ ನೀಟಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ. 5ರಿಂದ 8 ನಿಮಿಷ ಆಗಲಿಲ್ಲ ಅಂದರೂ ಮಿನಿಮಮ್ 4ರಿಂದ ಒಂದು 5 ನಿಮಿಷನಾದರೂ ಕಂಟಿನ್ಯೂಸ್ ಆಗಿ ಸ್ಕ್ರಬ್ ಮಾಡಿ. ಅದರಿಂದ ನಮ್ಮ ಸ್ಕಿನ್ನು ನೀಟಾಗಿ ಫಿಟ್ ಆ್ಯಂಡ್ ಶೈನಿಂಗ್ ಆಗಿ ಕಾಣಿಸುತ್ತೆ. ರೆಡಿ ಆಗಿಬಿಡುತ್ತೆ. ಸ್ಕಿನ್ ಕೂಡ ಅಷ್ಟೇ ಗ್ಲೋ ಆಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ನಾನೀಗ ಫೇಸ್ಗೆ ಅಪ್ಲೈ ಮಾಡಿ ಈಗ ಒಂದು 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ಬಿಡಲ್ಲ, ಜಸ್ಟ್ 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಆನಂತರ ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ಫೇಸ್ ಏನಾದರೂ ಉರಿ ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಫೇಸ್ ಡ್ರೈ ಅನ್ನಿಸ್ತಾ ಇದೆ ಅಂದರೆ, ನಾವು ಮಾಡಿರೋಂಥ ಪ್ರಯತ್ನ ನಮ್ಮ ಫೇಸ್ ತೊಗೊಳ್ತಾ ಇದೆ ಅಂತ ಅರ್ಥ. ಸೊ ಯಾರು ಟೆನ್ಷನ್ ತೊಗೊಬೇಡಿ. ಫೇಸ್ ಸ್ವಲ್ಪ ಉರಿಯುತ್ತೆ, ಬಿಟ್ಬಿಡಿ, ಇದೆಲ್ಲ ನಾರ್ಮಲ್ ಆಗೇ ಇರುತ್ತೆ. ಬಟ್ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ. ಜಸ್ಟ್ 2 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಅಲ್ವಾ? ಸೊ ಗೈಸ್ ನೋಡಿದ್ರಲ್ಲ, ಟೊಮೊಟೊ ಫೇಶಿಯಲ್ ಮಾಡಿಕೊಂಡು ಹೋಗ 10 ಮಿನಿಟ್ಸ್ ಆಗಿದೆ. ಸೊ ಫೇಸ್ ಕೂಡ ನೀಟಾಗಿ ಡ್ರೈ ಆಗಿದೆ. ಸೊ ಇಂಥ ಟೈಮಲ್ಲಿ ನಾನು ಫೇಸ್ನ ವಾಶ್ ಮಾಡ್ಕೋತೀನಿ. ಇಸ್ ಅ ವೆರಿ
ಸೊ ಇವಾಗ ನಮ್ಮ ಫೇಸು ಸ್ವಲ್ಪ ಡ್ರೈ ಆಗಿದೆ ಆ್ಯಂಡ್ ಆರಾಮಾಗಿದೆ. ಸೊ ಇಂಥ ಟೈಮಲ್ಲಿ ನಾವು ಒಂದು ತಣ್ಣೀರಲ್ಲಿ ನೀಟಾಗಿ ಕ್ಲಿಯರಾಗಿ ವಾಶ್ ಮಾಡಿಬಿಡ್ತೀನಿ. ಈಗ ವಾಶ್ ಅಂದರೆ ಸೋಪೆಲ್ಲ ಹಾಕಿ ವಾಶ್ ಮಾಡಲ್ಲ, ನಾನು ಬರೀ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ. ಈಸ್ ಅ ಬೆಸ್ಟ್. ಯಾಕೆ ಅಂದರೆ ಈಗ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೋಪೆಲ್ಲ ಹಾಕಿ ತಿಕ್ಬಿಟ್ರೆ ಖಂಡಿತ ಬರೋಲ್ಲ. ಸೊ ನಾವು ಏನು ಫೇಸ್ಗೆ ಅಪ್ಲೈ ಮಾಡಿದ್ದೀವಿ ಅದು ಅಡ್ಜಸ್ಟ್ ಆಗೋಕ್ಕೆ ಅದಕ್ಕೂ ಕೂಡ 10 ಮಿನಿಟ್ಸ್ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಈಗ ನಾನು ತಣ್ಣೀರಲ್ಲಿ ಫೇಸ್ನ ವಾಶ್ ಮಾಡ್ತೀನಿ. ಆಮೇಲೆ ಅದು ಡ್ರೈ ಎಲ್ಲ ಆದಮೇಲೆ ಸ್ಕಿನ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಯ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ, ಫೇಸ್ ಕೂಡ ನಮಗೆ ಒಂಥರ ಹೆಲ್ದಿ ಅನಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಈಗ ಫೇಸ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸಿ. ಸೊ ಗೈಸ್, ಈಗ ಫೇಸ್ ಎಲ್ಲ ವಾಶ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಫೇಸ್ ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲೂ ಕೂಡ ರಿಂಕಲ್ಸ್ ಆಗಿ ಡಾರ್ಕ್ ಸರ್ಕಲ್ ಆಗಲಿ ಯಾವುದೂ ಇಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ.